ಸಾನ್ನಿಧ್ಯವನ್ನು ವಹಿಸಿರುವ ಗೌರವಾನ್ವಿತ ಸ್ವಾಮೀಜಿಯವರೇ, ಇತರ ಗಣ್ಯರೇ ಮತ್ತು ವಿದ್ಯಾರ್ಥಿನಿಯರೇ, ಶಬ್ದ ಸಂಭ್ರಮದಲ್ಲಿ ಹಿಂದುಗಾಣರು ಮುಂದುಗಾಣರು ಅಂತ ಒಂದು ಮಾತಿದೆ. ಅಲ್ಲಮಪ್ರಭುವಿನ ಮಾತಿದು. ಮಾತನಾಡುವುದನ್ನೇ ಸಂಭ್ರಮ ಅಂತ ಭಾವಿಸಿಕೊಂಡು ಬಿಟ್ಟರೆ ನಮ್ಮ ಮನಸ್ಸಿನ ಒಳಗಿನ ವಿಚಾರಗಳು ಬಹಳಷ್ಟು ಜನರಿಗೆ ತಲುಪೋದಿಲ್ಲ ಅಂತ ನಾನು ನಂಬಿಕೊಂಡಿರುವಂಥವು. ಇವತ್ತಿನ ದಿವಸ ಇಲ್ಲಿ ನಡೀತಿರುವಂಥದ್ದು ಕನ್ನಡದ ನುಡಿ ಹಬ್ಬ. ನುಡಿಯ ಮಹತ್ವ ಬಹಳಷ್ಟು ದೊಡ್ಡದು. ಕನ್ನಡ ಭಾಷೆ ಇವತ್ತು ಅವಸಾನದ ಅಂಚನ್ನು ತಲುಪ್ತಿರೋ ಕಾಲಘಟ್ಟದಲ್ಲಿ ನಾವು ಭಾಷೆಯ ನೆಪದಲ್ಲಿ ಸಂಭ್ರಮಿಸಬಾರದು, ಹೊಸ ಹೊಸ ಆಲೋಚನೆಗಳನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ನನ್ನ ಇಬ್ಬರು ಮಿತ್ರರು ಇವತ್ತು ಇಲ್ಲಿ ಒಂದು ಭಕ್ತಿಯ ವಿಷಯವನ್ನು ಕುರಿತ ಹಾಗೆ, ಧರ್ಮ ಸಮನ್ವಯವನ್ನು ಕುರಿತ ಹಾಗೆ ಬಹಳಷ್ಟು ಮುಖ್ಯ ಸಂಗತಿಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರ ಆಚೆಗೆ ನಿಮ್ಮಂಥ ಯುವಕರು ಯುವತಿಯರು, ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಬೆಂಬಲಿಸತಕ್ಕಂಥ ವಯಸ್ಕರು, ಹಿರಿಯ ನಾಗರಿಕರು, ನಿಮ್ಮ ತಂದೆ ತಾಯಂದಿರು, ಉಪಾಧ್ಯಾಯರು ಯಾವ್ಯಾವ ಜವಾಬ್ದಾರಿಗಳನ್ನು ನಿರ್ವಹಿಸ್ತಿದ್ದಾರೆ ಎನ್ನುವಂಥ ಎಚ್ಚರ ಕೂಡ ನಿಮಗೆ ಬೇಕಾಗುತ್ತೆ. ಮಿತ್ರರು ಮಾತನಾಡುವಾಗ ಹೇಳಿದ್ರು, ಧರ್ಮ ಸಮನ್ವಯ ಅನ್ನತಕ್ಕಂಥದ್ದು ಬಹಳಷ್ಟು ಮುಖ್ಯ ಇವತ್ತಿನ ಸಂದರ್ಭದಲ್ಲಿ ಅಂಥೇಳಿ. ಇವತ್ತಿನ ಸಂದರ್ಭದಲ್ಲಿ ಯಾಕೆ ಧರ್ಮ ಸಮನ್ವಯ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಅಂತ ಹೇಳಿದ್ರೆ, ಬಹಳಷ್ಟು ಕಾಲದಿಂದ ನಾವು ಏನನ್ನು ಮಾಡ್ಕೊಂಡು ಬರ್ತಿದ್ದೀವಿ ಎನ್ನುವಂಥದ್ದನ್ನು ಪ್ರಶ್ನಿಸೋದು ಅಂತ ಅದರ ಅರ್ಥ. ನೀವು ಮಕ್ಕಳು ಮುಂದೆ ಕುಳಿತಿರ್ತಕ್ಕಂಥವ್ರು ಗಲಾಟೆ ಮಾಡಬಾರ್ದು, ಅರ್ಥ ಆಯ್ತಲ್ಲ? ಇದನ್ನು ಒಂದು ತರಗತಿ ಅಂತ ತಿಳ್ಕೊಳ್ರಿ, ಸಮಾರಂಭ ಅಂತ ತಿಳ್ಕೊಳ್ಬೇಡ್ರಿ, ಯಾರೇ ಆದ್ರೂ ಅಷ್ಟೇ. ಪಂಪನ ಒಂದು ಮಾತನ್ನು ಅವರು ಉಲ್ಲೇಖ ಮಾಡಿದ್ರು, ಮಾನವ ಕುಲ ಒಂದೇ ಅಂತ ಹೇಳಿ. ಒಂದು ಸ್ವಲ್ಪ ಅದನ್ನು ತಿದ್ದುಕೊಳ್ಳಬೇಕು. ನೀವು ಮೂಲ ಪಠ್ಯಗಳನ್ನು ನಾವು ಸರಿಯಾಗಿ ಗಮನಿಸಬೇಕು ಅಂತ. ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಪಂಪ ಹೇಳಿದಂಥದ್ದು. ಮನುಷ್ಯ ಜಾತಿ ಎನ್ನುವಂಥದ್ದು ಇದೆಯಲ್ಲ, ಅದು ಒಂದೇ, ಬೇರೆ ಬೇರೆ ಇಲ್ಲ. ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಪಂಪ ಹೇಳಿದ ಆದಿಪುರಾಣದಲ್ಲಿ. ಇವತ್ತು ನಮ್ಮ ಮಧ್ಯದಲ್ಲಿ ಜಾತ್ಯತೀತವಾಗಿ ಮಾತನಾಡುವಂಥ ನಾವೆಲ್ಲರೂ ಎಷ್ಟರ ಮಟ್ಟಿಗೆ ಮನುಷ್ಯರಾಗಿದ್ದೀವಿ ಎನ್ನುವಂಥದ್ದು ಪ್ರಶ್ನೆ. 2000 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇರತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಏನನ್ನು ಹೇಳಿಕೊಂಡು ಬಂತು, ಏನನ್ನು ಕಲಿಸಿದೆ ನಮಗೆ ಎನ್ನುವಂಥದ್ದು ಇವತ್ತು ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು. ಭಾಷೆಯ ಚಾರಿತ್ರ್ಯವನ್ನು, ಮನುಷ್ಯ ಚಾರಿತ್ರ್ಯವನ್ನು ನಮ್ಮ ಸಾಹಿತ್ಯ ಹೇಗೆ ಹೇಳಿಕೊಂಡು ಬಂದಿದೆ. ನಾವು ಗತಿಸಿ ಹೋದಂಥ ಚರಿತ್ರೆಯನ್ನು ಕುರಿತು ಮಾತನಾಡ್ತಿದ್ದೀವಿ ಹೊರತು ಚರಿತ್ರೆ ನಮ್ಮ ಚಾರಿತ್ರ್ಯವನ್ನು ಹೇಗೆ ಬೆಳೆಸಿದೆ ಅಂತ ನಾವು ಯೋಚನೆಯನ್ನು ಮಾಡ್ತಿಲ್ಲ. ಕ್ಯಾರೆಕ್ಟರ್ ಅಂತ ಚರಿತ್ರೆಯನ್ನು ನಾವು ಓದ್ಕೊಳ್ಬೋದು. ರಾಜರ ಚರಿತ್ರೆಯನ್ನು, ಧರ್ಮಬೀರುಗಳ ಚರಿತ್ರೆಯನ್ನು ನಾವು ಓದ್ಕೊಳ್ಬೋದು. ನಾವು ಯಾವುದನ್ನು ಸರಿಯಾಗಿ ಕಲಿತಾ ಇದ್ದೇವೆ ಎನ್ನುವಂಥದ್ದು. ಕಸವರಮೆಂಬುದು ಸೈರಿಸಲಾರ್ಬಡೆ ಪರಧರ್ಮಮಂ ಪರವಿಚಾರಮಂ ಅನ್ನುವಂಥ ಒಂದು ಮಸಾಲನ್ನೀಗ ಉಲ್ಲೇಖ ಮಾಡಿದ್ರು ಕವಿರಾಜ ಮಾರ್ಗದಲ್ಲಿ. ಕಸವರ ಅಂತ ಅಂದರೆ ಚಿನ್ನ ಅನ್ನುವಂಥದ್ದು ಶ್ರೇಷ್ಠ ಅನ್ನುವಂಥದ್ದಲ್ಲ. ಬೇಸಿಕಲಿ ನಮ್ಮ ಮನಸ್ಸಿನ ಒಳಗಡೆ ತುಂಬಿಕೊಂಡಿರ್ತಕ್ಕಂಥ ಕಸ ಇದೆಯಲ್ಲ, ಅದನ್ನು ವರ ಅಂದರೆ ಶ್ರೇಷ್ಠ ಮಾಡುವಂಥ. ವರ ಅಂದರೆ ಶ್ರೇಷ್ಠ.
ನಮ್ಮ ಒಳಗಿನ ಮನಸ್ಸಿನ ಒಳಗಡೆ ತುಂಬಿಕೊಂಡಿರ್ತಕ್ಕಂಥ ಕಸವನ್ನು ಶ್ರೇಷ್ಠಗೊಳಿಸುವಂಥದ್ದು ಯಾವುದು ಅಂದರೆ ಸೈರಣೆ, ಸಹನೆ, ಸೈರಣೆ. ಕಸವರಂ ಎಂಬುದು ಸೈರಿಸಲಾರ್ಪಡೆ ಅಂತ ಒಂದು ಶಬ್ದ ಇದೆ ಅಲ್ಲಿ. ಹೀಗೆ ಮೂಲ ಪಠ್ಯಗಳನ್ನು ನಾವು ಸರಿಯಾಗಿ ಅರ್ಥೈಸದೆ ಹೋದರೆ ನಾವು ನುಡಿ ಹಬ್ಬಗಳನ್ನು ಆಚರಿಸಿಯೂ ಕೂಡ ಅದಕ್ಕೆ ಸರಿಯಾದಂಥ ಘನತೆ ಬರೋದಿಲ್ಲ. ಕಸವರಮೆಂಬುದು ಸೈರಿಸಲಾರ್ಪಡೆ. ಯಾವ ಮನುಷ್ಯನಿಗೆ ಬೇರೆಯ ಧರ್ಮವನ್ನು, ಬೇರೆಯವರ ವಿಚಾರಗಳನ್ನು ಸೈರಿಸುವಂಥ ಶಕ್ತಿ ಇರುತ್ತೋ ಆವಾಗ ನಮ್ಮ ಮನಸ್ಸಿನೊಳಗಿನ ಕಿಲುಬುಗಳನ್ನು ನಾವು ಶ್ರೇಷ್ಠಗೊಳಿಸ್ಕೊಳ್ತೇವೆ. ಕಸವರ ಅಂತ ಅಂದ್ರೆ, ವರ ಅಂದರೆ ಶ್ರೇಷ್ಠ ಅಂತ, ಶ್ರೇಷ್ಠಗೊಳಿಸ್ಕೊಳ್ಬೇಕು ನಾವು. ಹೀಗೆ ನಮ್ಮ ಸಾಮಾನ್ಯ ಮನಸ್ಸುಗಳನ್ನು ತೊಳಿತಾ ಇರತಕ್ಕಂಥ, ಶುದ್ಧಗೊಳಿಸ್ತಾ ಇರತಕ್ಕಂಥ ಅನೇಕ ವಿಚಾರಗಳು ನಮ್ಮ ಮಧ್ಯದಲ್ಲಿದ್ದಾವೆ. ಅರಸನ ವಿಷಯ ಇದೆ, ಧರ್ಮಗುರುಗಳ ವಿಷಯ ಇದೆ, ಭಾಷೆಯ ವಿಷಯ ಇದೆ. ಈ ಮೂರೂ ಕೂಡ ಈಗ ನಮ್ಮ ಮೇಲೆ ಹೇಗೆ ಪ್ರಭುತ್ವವನ್ನು ಸಾಧಿಸುವುದು ಅನ್ನುವಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನನ್ನ ವಿಚಾರ ಯಾವುದು ಅಂತ ಅಂದರೆ, ಕನ್ನಡ ಸಾಹಿತ್ಯದಲ್ಲಿ ಪ್ರಭುತ್ವ ಮತ್ತು ಸೃಜನಶೀಲತೆ ಅಂತ. ನೀವೆಲ್ಲರೂ ಕೂಡ ಸೃಜನಶೀಲರೇ, ಹೌದಲ್ಲ? ನಿಮ್ಮಲ್ಲಿ ಬೇರೆ ಬೇರೆ ರೀತಿಯ ಭಿನ್ನ ಭಿನ್ನವಾದಂಥ ಪ್ರತಿಭೆ ಇದೆ, ಸೃಜನಶೀಲ ಶಕ್ತಿ ಇದೆ, ಕ್ರಿಯೇಟಿವಿಟಿ ಅನ್ನುವಂಥದ್ದಿದೆ. ಇದನ್ನು ನಾವು ಹೇಗೆ ಪ್ರಜ್ವಲಿಸಬೇಕು ಅನ್ನುವಂಥದ್ದು ಪ್ರಶ್ನೆ. ನೀವು ವಿದ್ಯಾರ್ಥಿಗಳು ನಾವು ಹೇಳುವಂಥದ್ದನ್ನು ಕೇಳುವುದಲ್ಲ, ಕೇಳುವಂಥ ಸಂದರ್ಭದಲ್ಲಿ ನಿಮ್ಮ ವಿಚಾರಗಳ ಮೂಲಕ ನಮ್ಮನ್ನೂ ಕೂಡ ಪ್ರಶ್ನಿಸಬೇಕು ಅನ್ನುವಂಥದ್ದು. ಪ್ರಶ್ನಿಸುವಂಥದ್ದು ವಿರೋಧ ಅಲ್ಲ, ಅದು ಒಂದು ಸಂವಾದ. ನೆನಪಿಟ್ಟುಕೊಳ್ಳ್ರಿ. ಇವತ್ತು ನಮ್ಮ ಮಧ್ಯದಲ್ಲಿ ಆಗಬೇಕಿರ್ತಕ್ಕಂಥದ್ದು ಭಾಷೆಯ ಋಣವನ್ನು ತೀರಿಸಬೇಕು ಅಂತ ಹೇಳಿದ್ರೆ, ಧರ್ಮದ ಋಣವನ್ನು ತೀರಿಸಬೇಕು ಅಂತ ಹೇಳಿದ್ರೆ, ನೀವು ಮೊದಲು ಇವತ್ತು ಮಾಡಬೇಕಿರ್ತಕ್ಕಂಥದ್ದು ಏನು ಅಂತಂದರೆ, ನಿಮಗೆ ಎದುರುಗಡೆ ಇರ್ತಕ್ಕಂಥ ಎಲ್ಲ ಕಸಗಳನ್ನೂ ಕೂಡ ನಾವಿವತ್ತು ಪ್ರಶ್ನಿಸಬೇಕು. ಆ ಒಂದು ದೊಡ್ಡ ಸಮಸ್ಯೆ ನಮ್ಮ ಮಧ್ಯದಲ್ಲಿದೆ. ಕುಮಾರವ್ಯಾಸನ ಒಂದು 3 ಸಾಲುಗಳನ್ನು ನಿಮಗೆ ಹೇಳುತ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ರಿ. ಮಾತನ್ನು ನಿಲ್ಲಿಸಬೇಕು. ನಾನು ಮಾತನಾಡುವಂಥದ್ದನ್ನು ನೀವು ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಪ್ರಯೋಜನ ಆಗೋದಿಲ್ಲ ಅಂತೇಳಿ. ಕುಮಾರವ್ಯಾಸ ಭಾರತದಲ್ಲಿ ಬರತಕ್ಕಂಥ 3 ಸಾಲುಗಳು ಇವತ್ತು ನಮ್ಮ ಕಾಲಕ್ಕೂ ಕೂಡ ಅನ್ವಯ ಆಗುತ್ತೆ. ಎಲ್ಲರೂ ಕೇಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅರಸು ರಾಕ್ಷಸ ಮಂತ್ರಿ ಎಂಬುವನು ಮರೆವ ಹುಲಿ. ಅರಸು ರಾಕ್ಷಸ ಮಂತ್ರಿ ಎಂಬುವನು ಮರೆವ ಹುಲಿ, ಪರಿವಾರ ಹದ್ದಿನ ನೆರವಿ. ಬಡವರ ಭಿನ್ನಹವನ್ನು ಯಾರು ಕೇಳುವರಯ್ಯ? ಅರ್ಥ ಆಯ್ತು ನಿಮಗೆ? ಇವತ್ತು ನಾವೆಲ್ಲರೂ ಕೂಡ ಈ ಸ್ಥಿತಿಯಲ್ಲಿದ್ದೇವೆ. ಬಡವರ ಭಿನ್ನಹವನ್ನು, ಬೇಡಿಕೆಗಳನ್ನು ನಾವೆಲ್ಲರೂ ಕೂಡ ಈಗ ಬಡವರ ಅಂತ ಸ್ಥಿತಿಯಲ್ಲಿ ನಿಂತಿದ್ದೇವೆ. ಇವತ್ತು ರಾಜ್ಯೋತ್ಸವದ ಸಂದರ್ಭದಲ್ಲಿ ಅದು ಯಾವ ದೃಷ್ಟಿನಲ್ಲಿ ಬೇಕಾದರೂ ತೆಗೆದುಕೊಳ್ಳ್ರಿ. 16ನೇ ಶತಮಾನದ ಒಬ್ಬ ಕವಿ ಈ ಮಾತನ್ನು ಹೇಳಬೇಕು ಅಂತ ಅಂದರೆ, ಅರಸರುಗಳೆಲ್ಲರೂ ಕೂಡ ಇವತ್ತು ರಾಕ್ಷಸರು. ಅರಸ ಅಂದ ಕೂಡಲೇ, ಪ್ರಭು ಅಂದ ಕೂಡಲೇ, ಪ್ರಭುತ್ವ ಅಂದ ಕೂಡಲೇ ಹಿಂದಿನ ಯಾರೋ ಮಹಾರಾಜನನ್ನು ನೆನೆಸ್ಕೊಳ್ಬೇಡ್ರಿ. ನಿಮ್ಮ ಎದುರುಗಡೆ ನಿಂತಿರ್ತಕ್ಕಂಥ ನಾನೂ ಕೂಡ ನಿಮಗೆ ರಾಕ್ಷಸನಾಗಿಯೇ ಕಾಣಿಸಬಹುದು. ಇವತ್ತು ಮಂತ್ರಿಗಳು ರಾಕ್ಷಸರಾಗಿ ಕಾಣಿಸ್ತಿದ್ದಾರೆ, ಇವತ್ತು ಗುರುಗಳು ರಾಕ್ಷಸರಾಗಿ ಕಾಣಿಸ್ತಿರ್ತಾರೆ. ಅವರ ಜೊತೆಗಿರ್ತಕ್ಕಂಥ ಪರಿವಾರ ಇದೆಯಲ್ಲ, ಪರಿವಾರ ಮಂತ್ರಿಮಂಡಲಗಳು, ಮಂತ್ರಿ ಮರೆವ ಹುಲಿಯ ಹಾಗೆ ಮರಿತಿರ್ತಾರೆ ಮಂತ್ರಿಗಳು. ಅವರ ಪರಿವಾರ ಇದೆಯಲ್ಲ, ಅದು ರಣಹದ್ದುಗಳ ಹಾಗೆ. ಪರಿವಾರ ಹದ್ದುಗಳ ನೆರವಿ ಗುಂಪು. ಇಂಥ ಸ್ಥಿತಿ ಇರುವಂಥ ನಮ್ಮ ಕಾಲದಲ್ಲಿ, ಕೇಳಿಸ್ಕೊಂಡ್ರಲ್ಲ, ಇಂಥ ಸ್ಥಿತಿ ಇದೆ ನಮ್ಮ ಕಾಲದಲ್ಲಿ. ಅರಸ ರಾಕ್ಷಸ ಮಂತ್ರಿ ಎಂಬುವನು ಮರೆವ ಹುಲಿ, ಪರಿವಾರ ಹದ್ದಿನ ನೆರವಿ. ಇಂಥ ಸಂದರ್ಭದಲ್ಲಿ ನೀವು ಬಡವರ ಭಿನ್ನಹವನ್ನು ಯಾರು ಕೇಳುವರಯ್ಯ? ಇಂಥ ಸ್ಥಿತಿನಲ್ಲಿ ಒಂದು ರಾಜಪ್ರಭುತ್ವವನ್ನು ಕುರಿತು, ಪ್ರಭುತ್ವ ಅಂತ ಹೇಳಿದ್ರೆ ಏನು ಅಂದರೆ ಕೇವಲ
ರಾಜ ಅಂಬಾರಿಯ ಮೇಲೆ ಏರಿ ಬರ್ತಾ ಇದ್ದಾನೆ ಅಂತ ನೀವು ಭಾವಿಸ್ಕೊಳ್ತಕ್ಕಂಥದ್ದು. ಯಾರು ಸಾಮಾನ್ಯರನ್ನು, ಯಾರು ಮನುಷ್ಯರನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ನಿಯಂತ್ರಿಸ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಪ್ರಭುಗಳೇ, ಪ್ರಭುತ್ವವೇನೆ. ನಿಯಂತ್ರಿಸ್ತಾ ಇರ್ತಾರೆ, ಅನಾದಿ ಕಾಲದಿಂದಲೂ ನಿಯಂತ್ರಿಸಿಕೊಂಡು ಬಂದಿದ್ದಾರೆ. ಪ್ರಭುಗಳು ನಿಯಂತ್ರಿಸ್ತಾ ಇದ್ದಾರೆ. ಧರ್ಮ ಅನ್ನುವಂಥದ್ದು ನಿಯಂತ್ರಿಸ್ತಾ ಇದೆ, ಭಾಷೆ ಎನ್ನುವಂಥದ್ದು ನಮ್ಮನ್ನು ನಿಯಂತ್ರಿಸ್ತಾ ಇದೆ. ಇವೆಲ್ಲವೂ ಕೂಡ ಪ್ರಭುತ್ವ ಅಂತ ಹೇಳಿದರೆ ಅರಸನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮಾತ್ರ ಅಲ್ಲ. ಪ್ರಭುತ್ವ ಅಂದರೆ ತನ್ನ ಸುತ್ತಲನ್ನು ಯಾರು ನಿಯಂತ್ರಿಸ್ತಿರ್ತಾರೋ, ತನ್ನ ಅಧೀನದಲ್ಲಿ ಇಟ್ಕೊಳ್ತಾರೋ ಅಂಥದ್ದು ಪ್ರಭುತ್ವ. ಇವತ್ತೂ ಕೂಡ ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು, ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು, ಹೊಸಗನ್ನಡ ಸಾಹಿತ್ಯವನ್ನು, ಎಲ್ಲ ಸಾಹಿತ್ಯವನ್ನು ಇಟ್ಟುಕೊಂಡು ನಾವು ಆಲೋಚನೆಯನ್ನು ಮಾಡೋದಕ್ಕೆ ಸುಮಾರು 1 ವರ್ಷ ಬೇಕು. ಅದನ್ನು ನಾನು 20 ನಿಮಿಷದಲ್ಲಿ ನಿಮಗೆ ಹೇಳಬೇಕಿದೆ. ಏನು ಮಾಡ್ತು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರಭುತ್ವವನ್ನು ಕುರಿತು ಎಲ್ಲ ಕವಿಗಳು ಏನು ಮಾಡಿದ್ದಾರೆ, ಯಾವ ಬಗೆಯ ಸವಾಲುಗಳನ್ನು ಎದುರಿಸಿದ್ದಾರೆ, ಕವಿಗಳು ಸವಾಲುಗಳನ್ನು ಹೇಗೆ ಎದುರಿಸಿದ್ದಾರೆ, ಸಂಗೀತಗಾರರು ಹೇಗೆ ಸವಾಲುಗಳನ್ನು ಎದುರಿಸಿದ್ದಾರೆ, ಕಲಾವಿದರು ಹೇಗೆ ಸವಾಲುಗಳನ್ನು ಎದುರಿಸಿದ್ದಾರೆ, ಅವರನ್ನೆಲ್ಲರನ್ನು ಕೂಡ ಹೇಗೆ ನಿಯಂತ್ರಿಸಿಕೊಂಡು ಬಂದಿದೆ ರಾಜಪ್ರಭುತ್ವ. ನಿಮಗೆ ಒಂದು ಮಾತನ್ನು ಹೇಳ್ತೀನಿ. 10ನೇ ಶತಮಾನದ ಪಂಪ ಕಾವ್ಯವನ್ನು ಬರೆದಂಥ ಆದಿಪುರಾಣ ಮತ್ತು ಪಂಪಭಾರತ ಅಂತ 2 ಕೃತಿಗಳನ್ನು ನೀವು ಕೇಳಿರಬೇಕು, ಹೌದಲ್ಲ? ಕೇಳಿದ್ದೀರೇನ್ರಪ್ಪ? ಪಂಪನ ಹೆಸರನ್ನು ಕೇಳಿದ್ದೀರಾ? ಬಹುಶಃ ಅವನೊಬ್ಬನೇ. ಅವನ ಹೆಸರನ್ನು ಎಡಗಡೆಯಿಂದ ಬಲಗಡೆಗೆ ಓದಿ, ಬಲಗಡೆಯಿಂದ ಎಡಗಡೆಗೆ ಓದಿ ಪಂಪನೇ ಅವನು. ಯಾರೂ ಕೂಡ ಬದಲಾಯಿಸಿದಂಥ ಒಂದು ಹೆಸರು ಏನಾದ್ರು ಇದ್ರೆ ಎಡಗಡೆಯಿಂದಲೂ ಪಂಪನೇ ಅವನು, ಬಲಗಡೆಯಿಂದಲೂ ಪಂಪನೇ ಅಂತ ಒಬ್ಬ ಶ್ರೇಷ್ಠ ಮಹಾಕವಿ ಆದಿಪುರಾಣವನ್ನು ಬರೆಯುವಾಗ ಹೇಳ್ತಾನೆ, ಏನು ನಮ್ಮ ಸೃಜನಶೀಲತೆ ಶಕ್ತಿ ಏನಿದೆ, ನಮ್ಮ ಸ್ವಂತಿಕೆ ಅನ್ನತಕ್ಕಂಥದ್ದು ಏನು ಅಂದರೆ ಅದು ತುಂಬ ಗಂಭೀರವಾದದ್ದು. ನಿಚ್ಚಂಪಸತು ಕಾವ್ಯದ ರಚನೆ ಅನ್ನತಕ್ಕಂಥದ್ದು ನಿತ್ಯವೂ ಹೊಸದಾದಂಥದ್ದು. ಸೃಜನಶೀಲತೆ ಅನ್ನತಕ್ಕಂಥದ್ದು ನಿತ್ಯವೂ ಹೊಸದಾಗಿ ಇರಬೇಕು. ಹಳೆಯ ಪುರಾಣವನ್ನೇ ಹೇಳುವಂಥದ್ದಲ್ಲ. ನಿಚ್ಚಂಪಸತು ಅರ್ಣವಂಬಲ್ ಅತಿ ಗಂಭೀರಂ, ಸಮುದ್ರದ ಹಾಗೆ ಗಂಭೀರವಾದಂಥದ್ದು ಯಾವುದು? ಕವಿತ್ವ. ಅವನು ಒಂದು ಪ್ರಸಂಗವನ್ನು ಹೇಳ್ತೀನಿ ನಿಮಗೆ. ಪ್ರಭುತ್ವದ ದಬ್ಬಾಳಿಕೆ ಇಡೀ ಕನ್ನಡ ಸಾಹಿತ್ಯದ ಒಳಗಡೆ ದಬ್ಬಾಳಿಕೆ, ಅದು ಪ್ರಭುತ್ವ ಅನ್ನತಕ್ಕಂಥದ್ದು. ಅರಸರ ದಬ್ಬಾಳಿಕೆ, ಗುರುಗಳ ದಬ್ಬಾಳಿಕೆ, ಭಾಷೆಯ ದಬ್ಬಾಳಿಕೆ, ಈ ಮೂರನ್ನು ನಾನು ಒಂದೊಂದು ಉದಾಹರಣೆಯನ್ನು ಕೊಟ್ಟು ನಿಮಗೆ ಸ್ಪಷ್ಟ ಮಾಡ್ತೇನೆ ಪ್ರಭುತ್ವ ಅಂದರೆ ಏನು ಅಂತ. ಎಷ್ಟು ನಮಗೆ ಸವಾಲನ್ನು ಒಡ್ಡಿದೆ, ಮಾತನ್ನು ನಿರ್ಬಂಧಿಸಿದೆ, ನಮಗೆ ಸಾಹಿತ್ಯದ ರಚನೆಯನ್ನು ನಿರ್ಬಂಧಿಸಿದೆ. ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರಿಬೇಕು ಅಂತೇಳಿದ್ರೆ ಇಡೀ ಮಹಾಭಾರತವನ್ನು ಆತ ಬರೆಯುವಂಥದ್ದನ್ನು ಯಾರು ನಿಯಂತ್ರಿಸಿದ್ರು ಅಂತಂದರೆ ಅವನಿಗೆ ಆಶ್ರಯವನ್ನು ಕೊಟ್ಟ ಅರಸ ನಿಯಂತ್ರಿಸ್ದ. ಹರಿಕೇಸರಿ ನಿಯಂತ್ರಿಸದ. ರನ್ನ ಗದಾಯುದ್ಧವನ್ನು ಬರೆಯುವ ಸಂದರ್ಭದಲ್ಲಿ ಅವನಿಗೆ ಆಶ್ರಯವನ್ನು ಕೊಟ್ಟಂಥ ಇರಿವ ಬೆಡಂಗ ಅಲ್ಲಿದ್ದ. ಮಹಾಭಾರತದ ಕಥೆಯನ್ನು ಅವನು ಪೂರ್ಣವಾಗಿ ಸಮಗ್ರವಾಗಿ ಹೇಳಬೇಕು ಅಂತಂದ್ರೂ ಕೂಡ ಪಂಪರನ್ನರಿಗೆ ಯಾತಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅಲ್ಲಿ ಪ್ರಭು ಅವರನ್ನು ನಿಯಂತ್ರಿಸ್ತಾ ಇದ್ದ. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಮಹಾಭಾರತದ ಕಥಾನಾಯಕಿ ಯಾರು ಅಂತ ನಿಮಗೆ ಗೊತ್ತಿದೆ, ದ್ರೌಪದಿ ಅಂತ ಅಲ್ವೇನ್ರಮ್ಮ? ದ್ರೌಪದಿ ಅಂತ ಗೊತ್ತಿದೆ. ದ್ರೌಪದಿಯನ್ನು ಕಥಾನಾಯಕಿಯನ್ನಾಗಿ ಪಂಪ ಮಾಡ್ಕೊಳ್ಳದೆ ಇರಲಿಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ, ಅಲ್ಲಿ ಅರ್ಜುನನ ಜೊತೆಯಲ್ಲಿ ಹರಿಕೇಸರಿಯನ್ನು ಸಮೀಕರಿಸಿ ಕಥೆಯನ್ನು ಹೇಳಬೇಕಾಗಿರೋದ್ರಿಂದ ದ್ರೌಪದಿಯನ್ನು ಕಥಾನಾಯಕಿಯನ್ನಾಗಿ ಮಾಡಲಿಲ್ಲ, ಸುಭದ್ರೆಯನ್ನು ಕಥಾನಾಯಕಿಯನ್ನಾಗಿ ಮಾಡಿದ. ಒಂದು ಉದಾಹರಣೆಯನ್ನು ಕೊಡ್ತಿರೋದು ಇದು. ಯಾತಕ್ಕೆ ಸುಭದ್ರೆಯನ್ನು ಕಥಾನಾಯಕಿಯನ್ನಾಗಿ ಮಾಡ್ದ ಅಂದರೆ ಹರಿಕೇಸರಿ ಏಕಪತ್ನಿ ವ್ರತಸ್ಥ. ದ್ರೌಪದಿಯನ್ನು ಏನಾದರೂ ಕಥಾನಾಯಕಿಯನ್ನಾಗಿ ಮಾಡಿದ್ರೆ ಹರಿಕೇಸರಿ ಪಂಪನನ್ನು ರಾಜಸ್ಥಾನದಿಂದ ಓಡಿಸಿಬಿಡ್ತಿದ್ದ. ಇಂಥ ಅನೇಕ ಸವಾಲುಗಳನ್ನು ಇಟ್ಟುಕೊಂಡು ನಮ್ಮ ಪ್ರಾಚೀನ ಕಾಲದಿಂದಲೂ ಕೂಡ ಕಾವ್ಯ ರಚನೆಗಳು ನಡೆದಿದ್ದಾವೆ. ಭರತ ಬಾಹುಬಲಿಯ ವ್ಯಾಯೋಗವನ್ನು ನೀವು ನೋಡಿದ್ರೆ ಇವತ್ತೂ ಕೂಡ ನಮ್ಮ ಸಮಕಾಲೀನ ಸಂದರ್ಭಕ್ಕೆ ಅನ್ವಯ ಆಗತಕ್ಕಂಥ ಒಂದು ಪ್ರಸಂಗ ಅದು.
ಎಲ್ಲ ಕಾಲದಲ್ಲೂ ಕೂಡ 3 ವ್ಯಸನಗಳು ನಮ್ಮನ್ನು ಕಾಡುತ್ತೆ. ಒಂದು ಏನು ಅಂತಂದರೆ ಹಣ, ಆಸ್ತಿ, ಅಧಿಕಾರ ಅನ್ನತಕ್ಕಂಥ 3 ಕೂಡ ಇವು ವ್ಯಸನತ್ರಯಗಳು. ಹಣ, ಆಸ್ತಿ, ಅಧಿಕಾರ ಅನ್ನತಕ್ಕಂಥ ಈ ವ್ಯಸನತ್ರಯಗಳಿಗೆ ಒಳಗಾದಂಥವರು ಯಾವಾಗಲೂ ಕೂಡ ಜನಸಾಮಾನ್ಯರನ್ನು ನಿರಾಳವಾಗಿ ಉಸಿರಾಡಲಿಕ್ಕೆ ಬಿಟ್ಟಿಲ್ಲ ಅನ್ನುವಂಥದ್ದು ನೀವು ನೆನಪು ಮಾಡಿಕೊಳ್ಬೇಕು. ಭರತ ಚಕ್ರವರ್ತಿಯ ಕಥೆಯನ್ನು ನೀವು ಕೇಳಿರಬೇಕು. ಸಾಮ್ರಾಜ್ಯವನ್ನು ಎಲ್ಲವನ್ನೂ ದಂಡೆತ್ತಿ ಎಲ್ಲವನ್ನೂ ಗೆದ್ದುಕೊಂಡು ಬಂದಿರತಕ್ಕಂಥ ಭರತ ತನ್ನ ಸಹೋದರರಿಗೆ ಒಂದು ನಿರೂಪವನ್ನು ಕಳಿಸ್ತಾನೆ. ಬಾಹುಬಲಿಯ ಹೆಸರನ್ನು ಕೇಳಿರಬೇಕು ನೀವು. ಬಾಹುಬಲಿ ಇನ್ನಿತರ 100 ಮಂದಿ ಸಹೋದರರು, ಕುಟುಂಬದಲ್ಲಿ ನಡೀತಿರ್ತಕ್ಕಂಥದ್ದು ನಾನು ಮಾತನಾಡ್ತಿರೋದು ನೀವೆಲ್ಲ ಕೇಳಬೇಕು. ಸಾಹಿತ್ಯವನ್ನು ಓದ್ದೇನೆ ಬಹಳಷ್ಟು ಜನ ಮಾತನಾಡ್ತಾರೆ ನಮ್ಮ ಮಧ್ಯದಲ್ಲಿ. ಕೃತಿಗಳನ್ನು ಓದಿರಲ್ಲ ಮಾತನಾಡ್ತಿರ್ತಾರೆ. ಪಂಪನ ಆದಿಪುರಾಣದಲ್ಲಿ ಬರುತ್ತವಂಥ ಭರತ ಬಾಹುಬಲಿಯ ವ್ಯಾಯೋಗ ಇವತ್ತು ನಮ್ಮ ವಿಧಾನಸೌಧದ ಒಳಗಡೆ ನಡೀತಿರುವಂಥ ಕೆಲಸವೇನೇ ಅದು. ನಮ್ಮ ಸುತ್ತ ನಡೀತಿರ್ತಕ್ಕಂಥ ವ್ಯಾಯೋಗವೇನೇ ಅದು. ನಮ್ಮ ಕುಟುಂಬದೊಳಗಡೆ ನಡೀತಕ್ಕಂಥ ವ್ಯಾಯೋಗನೇ. ತಂದೆ ಕೊಟ್ಟಂಥ ಸಮಾನವಾದಂಥ ಆಸ್ತಿಯನ್ನು ಹಂಚಿಕೊಳ್ಳಲಿಕ್ಕೆ ಕಿತ್ತಾಡ್ತಿದ್ದೀರಲ್ಲ ನೀವು, ಇದೆಲ್ಲವೂ ಕೂಡ ಪ್ರಭುತ್ವದ ನೆಲೆಗಳನ್ನೇ. ಇದು ಭರತ ಚಕ್ರವರ್ತಿ ಗೆದ್ದು ಬಿಟ್ಟಿದ್ದಾನೆ. ಒಂದು ಕಥೆಯನ್ನು ಕೇಳ್ರಿ. ಭರತ ಮತ್ತು ಬಾಹುಬಲಿ, ನೀವು ಮಕ್ಕಳು ಕೇಳಬೇಕು ಈ ಕಥೆಯನ್ನು. ಭರತ ಮತ್ತು ಬಾಹುಬಲಿ ಸಹೋದರರು. ಭರತ ಹಿರಿಯ ಅಣ್ಣ, ಗೆದ್ದು ಬಿಟ್ಟಿದ್ದಾನೆ. ಆ ಅಹಂಕಾರದಲ್ಲಿ ಪ್ರಭುತ್ವ ಅನ್ನುವಂಥದ್ದು ಅಹಂಕಾರವೇ. ಭಾಷೆಯನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ಪ್ರಭುತ್ವ ಅನ್ನುವಂಥ ಅಹಂಕಾರದಲ್ಲಿ ಭರತ ಏನು ಮಾಡ್ದ? ಬಾಹುಬಲಿಗೆ ಒಂದು ನಿರೂಪವನ್ನು ಕಳಿಸ್ದ, ಒಂದು ಆಜ್ಞೆಯನ್ನು ಕಳಿಸಿದ. ನೀವೆಲ್ಲರೂ ಬಂದು ನಮಗೆ ತಲೆಬಾಗಬೇಕು, ಸಹೋದರರೆಲ್ಲರೂ ಕೂಡ ತಲೆಬಾಗಬೇಕು ಅನ್ನುವಂಥ ಒಂದು ನಿರೂಪವನ್ನು ಕಳಿಸ್ತಾನೆ. ಆ ನಿರೂಪವನ್ನು ಕಳಿಸಿದಾಗ ಪ್ರಭುವಿನ ಬಗ್ಗೆ ಗೌರವ ಇದೆ, ಗುರುವಿನ ಬಗ್ಗೆ ಗೌರವ ಇದೆ ನಿಜ, ಭಾಷೆಯ ಬಗ್ಗೆ ನಿಮಗೆ ಗೌರವ ಇದೆ ನಿಜ. ನೀವು ಗೌರವ ಕೊಡೋದು ಬೇರೆ, ಅವರು ನಡೆಸ್ಕೊಳ್ಳತಕ್ಕಂಥದ್ದು ಬೇರೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಬಾಹುಬಲಿ ಒಂದು ಮಾತನ್ನು ಹೇಳ್ತಾನೆ, ಪಿರಿಯಣ್ಣಂಗೆ ಎರಗುವುದೇನು ಪರಿಭವಮೇ. ಎಲೆ ಭರತನೇ, ಎಲೆ ಸಹೋದರನೇ, ನೀನು ಕಳಿಸಿರುವಂಥ ನಿರೂಪ ರಾಗಾಜ್ಞೆಯ ಬಗ್ಗೆ ನಮಗೆ ಬೇಸರ ಇಲ್ಲ. ಈಗ ಧರ್ಮಗುರುಗಳು ಒಂದು ನಿರೂಪವನ್ನು ಕಳಿಸ್ತಾರೆ, ಬೇಸರ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ. ಅರಸ ಒಂದು ನಿರೂಪವನ್ನು ಕಳಿಸ್ತಾನೆ, ಬೇಸರ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ. ಅದರ ಒಳಗಡೆ ಇರತಕ್ಕಂಥ ಒಳಿತಿಗೆ ಗೌರವವನ್ನು ಕೊಡು. ನಿರೂಪವನ್ನು ಯಾರು ಬೇಕಾದ್ರೂ ಕಳಿಸ್ಬೋದು. ಸ್ವಾಮೀಜಿಯವರು ಕಳಿಸ್ಬೋದು, ಅರಸರು ಕಳಿಸ್ಬೋದು, ಮತ್ತೊಬ್ಬರು ಕಳಿಸ್ಬೋದು. ಶಾಸನ ಅಂತಂದ್ರೆ ಏನು? ಆಜ್ಞೆ ಅಷ್ಟೇ. ನಮ್ಮ ಶಾಸನಗಳನ್ನು ಕೂಡ ಹಾಗೇನೆ ಇದು ಮಾಡೋದು. ಎಲ್ಲವನ್ನೂ ಕೂಡ ನಾನು ಹೇಳಲಿಕ್ಕಾಗೋದಿಲ್ಲ, ನಿಮಗೆ ಅರ್ಥವಾಗಲಿ ಅಂತ ನಾನು ಹೇಳ್ತಿರುವಂಥದ್ದು. ಕಳಿಸಿದಾಗ ಬಾಹುಬಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಎಲೆ ಅಣ್ಣ, ನೀನು ನನಗೆ ಹಿರಿಯವನು. ನೀವು ಕಲ್ತ್ಕೊಳ್ಬೇಕಿರೋದು ಇವತ್ತು ಕುಟುಂಬದ ಒಳಗಡೆ ನಡೀತಿರುವಂಥ ಕಲಹಗಳು ಎಷ್ಟೊಂದಾಗಿದ್ದಾವೆ ಅಂಥವ್ರು ಇದನ್ನು ತಿಳ್ಕೊಳ್ಬೇಕು. ಎಲೆ ಅಣ್ಣ, ನೀನು ನನಗೆ ಹಿರಿಯವನು. ಪಿರಿಯಣ್ಣಂಗೆ ಎರಗುವುದೇನು ಪರಿಭವಮೇ. ಪರಿಭವ ಅಂದರೆ ಅವಮಾನ. ನನಗೆ ಹಿರಿಯನಾದಂಥ ಸಹೋದರನಿಗೆ ನಾನು ಎರಗುವಂಥದ್ದು, ನಮಸ್ಕರಿಸುವಂಥದ್ದು, ಬಾಗುವಂಥದ್ದು ನನಗೆ ಅವಮಾನ ಅಲ್ಲ. ಆದರೆ ಯಾವುದು ನನಗೆ ಅವಮಾನ ಆಗ್ತಿದೆ ಅಂತ ಹೇಳಿದ್ರೆ, ನನ್ನ ನೆತ್ತಿಯ ಮೇಲೆ ಕತ್ತಿಯನ್ನು ಊರಿ ನನ್ನನ್ನು ಬಾಗಿಸಲಿಕ್ಕೆ ಪ್ರಯತ್ನ ಪಡ್ತಿದೆಯಲ್ಲ, ಅದು ನನಗೆ ಅವಮಾನ. ಇದು ಪ್ರಭುತ್ವ, ಇದು ರಾಜಸತ್ತೆ. ಆದ್ದರಿಂದ ನಿನ್ನನ್ನು ನಾನು ವಿರೋಧಿಸ್ತೇನೆ. ತಂದೆ ಕೊಟ್ಟಂಥ ಭೂಮಿಯನ್ನು ನಿನಗೆ ಹಿಂತಿರುಗಿಸಿ ನಾನು ಇಡೀ ಆಸ್ತಿಯನ್ನೇ ಹಿಂತಿರುಗಿಸಿ ನಾನು ವೈರಾಗ್ಯಪರನಾಗುತ್ತೇನೆ ಅಂತ ಹೋಗುವಾಗ ಒಂದು ಪದ್ಯ ಇದೆ, ನೀವೆಲ್ಲರೂ ಓದಬೇಕು. ಕನ್ನಡ ನುಡಿ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಪದ್ಯವನ್ನು ನೀವು ಕಂಠಪಾಠ ಮಾಡಿಕೊಳ್ಬೇಕು. ಇವತ್ತಿನ ರಾಜಕೀಯಕ್ಕೂ ಅನ್ವಯ ಆಗುತ್ತೆ. ಬಹಳಷ್ಟು ಜನ ಇವತ್ತೇನು ಅಂತ ಅಂದರೆ, ಅಧಿಕಾರ ಸಿಕ್ಕದ ಕೂಡಲೇ ಮಾನಕ್ಕೆ ಅಂಜೋದಿಲ್ಲ, ಮರ್ಯಾದೆಗೆ ಅಂಜೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ಒಂದು ಪದ್ಯವನ್ನು ನೀವು ಕಂಠಪಾಠ ಮಾಡಿಕೊಡ್ರಿ. ನಮ್ಮ ಜೋಶಿ ಇದ್ದಾರೆ, ಅವರು ಓದಿರ್ಬೋದು. ನನ್ನ ಶಿಷ್ಯರಲ್ಲಿ ಎಷ್ಟೋ ಜನ ಇದ್ದಾರೆ. ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ, ರಾಜಪ್ರಭುತ್ವವನ್ನು ಹೇಗೆ ನಿರಾಕರಿಸ್ತಾನೆ ಅಂತೇಳಿ. ಎಲ್ಲ ಕಾಲದಲ್ಲೂ ಕೂಡ ಈ ಬಗೆಯ ಪ್ರಭುತ್ವವನ್ನು ಪ್ರಶ್ನಿಸುವ ಕವಿಗಳು ಇದ್ದಾರೆ. ಎಲ್ಲ ಕಾಲದಲ್ಲೂ ಪ್ರಭುತ್ವವನ್ನು ವಿರೋಧಿಸಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಾಮರಸ್ಯವನ್ನು,
ರಕ್ಷಿಸಿಕೊಂಡಂಥವರು ಇದ್ದಾರೆ, ಆತ್ಮಾಭಿಮಾನವನ್ನು ರಕ್ಷಿಸಿಕೊಂಡಂತಹ ಕವಿಗಳಿದ್ದಾರೆ. ಅದು ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯ ಒಳಗಡೆ ಬೇಕಾದಷ್ಟು ದಾಖಲೆಯಾಗಿದೆ, ಅದನ್ನು ಓದ್ಕೊಳ್ಬೇಕು. ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ. ಅಣ್ಣನನ್ನು ಎದುರುಗಡೆ ನಿಲ್ಲಿಸ್ಕೊಂಡಿದ್ದಾನೆ, ಭರತನನ್ನು ಎದುರುಗಡೆ ನಿಲ್ಲಿಸ್ಕೊಂಡಿದ್ದಾನೆ. ಏ ಎಲೆ ಅಣ್ಣ ಕೇಳೋ, ನಾನು ಹೇಳ್ತಿರೋದನ್ನು ಕೇಳು. ಏನು ಹೇಳ್ತೀನಿ ಅಂದರೆ, ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ, ಈ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ. ಈ ರಾಜ್ಯ ಅನ್ನುವಂಥದ್ದು ಇದೆಯಲ್ಲ, ಈ ನೆಲ ಅನ್ನುವಂಥದ್ದು ಇದೆಯಲ್ಲ, ಈ ಸಂಪತ್ತು ಅನ್ನುವಂಥದ್ದು ಇದೆಯಲ್ಲ, ಇದು ಚಂಚಲವಾದಂಥ ಲಕ್ಷ್ಮಿ. ಇದು ಎಲ್ಲಿ ನೆಲೆಸಬೇಕು ಅಂದರೆ ನಿನ್ನ ನೆಲಸುಗೆ ನಿನ್ನ ವಕ್ಷದಲ್ಲಿ, ನಿನ್ನ ಎದೆಯಲ್ಲಿ ನೆಲೆಸಲಿ. ಈ ಪದ್ಯವನ್ನು ಓದಿ ನಾನು ಪಾಠ ಮಾಡಬೇಕಾದ್ರೆ ಗೌರವಾಂತ ಸ್ವಾಮೀಜಿಯವರೇ, ನಮ್ಮ ಹುಡುಗರುಗಳಿಗೆ ಹೇಳ್ತಿದ್ದೆ, ನಮ್ಮ ಹಳ್ಳಿಯ ಕಡೆ ಆಸ್ತಿಗಳಿಗೋಸ್ಕರ ಬಹಳಷ್ಟು ಗಲಾಟೆಗಳು ನಡೀತಿರ್ತವೆ, ಎಲ್ಲ ನಡೀತಿರ್ತವೆ. ನಡೆಯೋ ಆ ಸಿಟ್ಟಿನಲ್ಲಿ ನಿನ್ನ ಮುಂಡ ಮೋಚ ತಗುವಂಥ ಮಣ್ಣನ್ನು ತೆಗೆದು ಹಿಂಗೆ ತೂರ್ತಾರೆ ಭಾಳಷ್ಟು ಜನ. ನೀನೇ ಇಟ್ಕೋ ಇದನ್ನು ಅಂತ ಹೇಳ್ಬಿಟ್ಟು ಮಣ್ಣನ್ನು ತೆಗೆದುಕೊಂಡು ಹಿಂಗೆ ತೂರ್ತಾರಲ್ಲ, ಆ ತೂರುವಂತಹ ಕ್ರಿಯೆ ಈ ಪದ್ಯದೊಳಗಡೆ ಕಾಣಿಸುತ್ತೆ. ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ, ಏಯ್ ತಗೊಳ್ಳೋ ಈ ಆಸ್ತಿಯನ್ನು, ಈ ಮಣ್ಣನ್ನು ನೀನು ಎದೆ ಮೇಲೆ ಹಾಕುವಂತ ನಮ್ಮ ಹಳ್ಳಿ ಜನ ಹೇಳ್ತಾರಲ್ಲ, ಹಾಗಿದೆ ಆದಿಪುರಾಣದ ಈ ಪದ್ಯ. ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ, ಈ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ. ಭೂವಲಯಮನ್, ಇದು ಅಯ್ಯನುಚ್ಚಿದಮನ್, ಅಪ್ಪ ಕೊಟ್ಟಿದ್ದು ಕಣ, ಇದು ನೀನು ಕೊಟ್ಟಿದ್ದಲ್ಲ ಅಣ್ಣ. ಭೂವಲಯಮನ್ ಅಯ್ಯನಿತ್ತುದಮನ್, ಆಮ್ ನಿನಗಿತ್ತೆನ್, ನಿನಗೆ ಕೊಡ್ತಾ ಇದ್ದೇನೆ. ಇದೇವುದೋ ಅಣ್ಣ ನೀನೊಲಿದ ಲತಾಂಗಿಗಂ ಧರೆಗಂ. ಈ ಪದ ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಎಷ್ಟು ಆ ಪ್ರಭುತ್ವದ ವಿರೋಧವನ್ನು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ. ನೀನೊಲಿದ ಲತಾಂಗಿಗಂ ಧರೆಗಂ. ನೀನೊಲಿದ ಲತಾಂಗಿ ಅಂದರೆ ಯಾರು? ನಿನ್ನ ಹೆಂಡತಿ, ನನ್ನ ಅತ್ತಿಗೆ. ನೀನೊಲಿದ ಲತಾಂಗಿಗಂ ಧರೆ, ತಾಯಿ. ನೀನು ಆಸೆ ಪಟ್ಟಿರ್ತಕ್ಕಂಥ ಈ ಭೂಮಿಗೆ ನಾನು ಆಸೆ ಪಟ್ಟರೆ, ತಾಯಿ ಮತ್ತು ಅತ್ತಿಗೆಗೆ ಆಸೆ ಪಟ್ಟ ರೀತಿಯ ಧ್ವನಿ ಇದೆ ಆ ವಿಧದಲ್ಲಿ. ನೀನೊಲಿದ ಲತಾಂಗಿಗಂ ಧರೆಗಂ ಆಟಿಸಿದಂದು ನೆಗಳ್ತೆ ಮಾಸದೆ, ನನಗೆ ನಾಚಿಕೆ ಆಗುತ್ತೆ, ತಗೋ ನಿನಗೆ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ಇದು ಪ್ರಭುತ್ವದ ವಿರೋಧ. ಕನ್ನಡ ಸಾಹಿತ್ಯದ ಒಳಗೆ ಪ್ರಭುತ್ವವನ್ನು ವಿರೋಧಿಸಿದಂಥದ್ದು. ಧರ್ಮವೂ ಅಷ್ಟೇನೆ, ಧರ್ಮದ ವಿರೋಧವೂ ಕೂಡ ಇದೆ. ಅನಿವಾರ್ಯವಾಗಿ ಧರ್ಮವನ್ನು ಒಪ್ಪುವ, ಇವತ್ತು ಧರ್ಮಯುದ್ಧಗಳು ಬೇಕಾದಷ್ಟು ನಡೀತಾ ಇದ್ದಾವೆ ನಮ್ಮ ಮಧ್ಯದಲ್ಲಿ. ರಾಜಸತ್ತೆ ಮತ್ತು ಧರ್ಮಸತ್ತೆ ಎರಡೂ ಕೂಡ ಒಂದಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಿಂತು ನಾವು ಇವತ್ತು ಮಾತನಾಡ್ತಿದ್ದೇವೆ. ಧರ್ಮಪ್ರಭುತ್ವ ಮತ್ತು ರಾಜಪ್ರಭುತ್ವ. ಇವತ್ತು ನೀವು ನಮ್ಮ ಎಲ್ಲ ಸುತ್ತ ನಡೆದಿರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳನ್ನು ನೋಡ್ತಾ ಇದ್ದೀರಿ. ಯಾರಿಗೆ ಸನ್ಮಾನ ನಿಂತಿರ್ತವೆ, ಯಾರಿಗೆ ಮಾನ ಅನ್ನತಕ್ಕಂತಿದೆ, ಅದನ್ನು ಸರಿಯಾಗಿ ಪೇಪರ್ ವರದಿ ಕೊಡಬೇಕು. ಒಂದು ತಮಾಷೆಗೆ ಹೇಳ್ತೀನಿ ನಿಮಗೆ, ವರದಿಯನ್ನು ಹೇಗೆ ಓದ್ಕೊಂಡ್ಬಿಟ್ರು ಅಂತ. ಸ್ವಾಮೀಜಿ ಸ್ವಾಮಿಯ ವರಮಾನ ಕಡಿಮೆಯಾಗಿದೆ ಅಂತ ಪ್ರಕಟ ಆಗಿತ್ತು ಎಲ್ಲ ಒಂದು ಕಡೆಯಲ್ಲಿ. ಕೇಳಿಸ್ಕೊಳ್ಳಿ, ನಮ್ಮ ಭಾಷೆಯನ್ನು ಎಷ್ಟು ಅಪಾರ್ಥ ಮಾಡಿ ಓದೋರು ಇದ್ದಾರೆ, ಎಷ್ಟು ಚೆನ್ನಾಗಿ ಕೂಡಿಸ್ಬಿಡ್ತಾರೆ ಅಂತ ಹುಡುಗರು. ಸ್ವಾಮಿಯ ವರಮಾನ ಕಡಿಮೆಯಾಗಿದೆ ಅಂತ ಅದು ವರದಿ ಬಂದಿರೋದು. ನೀವು ಮಕ್ಕಳು ಭಾಷೆ ಗೊತ್ತಿಲ್ಲದಿದ್ದವ್ರು ಹೇಗೆ ಓದ್ಕೊಂಡ್ರಿ? ಸ್ವಾಮಿಯ ವರ ಈ ಕಡೆಗೆ ಸೇರಿಸ್ಕೊಂಡ್ರಿ. ಸ್ವಾಮಿಯ ವರ, ಸ್ವಾಮಿಯ ಅಂತ ಇದೆಯಲ್ಲ, ಸ್ವಾಮಿಯ ವರ ಅಲ್ವಾ ಅದು ಅಂತ ಹೇಳ್ಬಿಟ್ಟು ಸ್ವಾಮಿಯವರ ಮಾನಕ ಕಡಿಮೆಯಾಗಿದೆ ಅಂತ ಓದ್ಕೊಂಡ್ರು. ಇಂಥ ದುರಂತದ ಸ್ಥಿತಿನಲ್ಲಿ ನಾವಿದ್ದೀವಿ. ಸಂಸ್ಕೃತ ಭಾಷೆಯನ್ನು ನಾವು ಹೀಯಾಳಿಸ್ತೀವಿ. ಪ್ರಭುತ್ವ ಒಂದು ಕಾಲದಲ್ಲಿ ಸಂಸ್ಕೃತ ಭಾಷೆ ನಮ್ಮ ಮೇಲೆ ಪ್ರಭುತ್ವವನ್ನು ಸಾಧಿಸಿದೆ ನಿಜ. ಆದರೆ ಸಂಸ್ಕೃತ ಭಾಷೆ ಒಂದು ಕಾಲದ ಸಾಹಿತ್ಯವನ್ನು ಪಕ್ವಗೊಳಿಸಿದ್ದು ಅನ್ನುವಂಥ ಎಚ್ಚರ ಕೂಡ ನಮಗೆ ಬೇಕು. ಸ್ವಾಮೀಜಿಯವರು ಸಂಸ್ಕೃತ ಭಾಷೆಯ ಬಗ್ಗೆ ಸಾಕಷ್ಟು ಪಾಂಡಿತ್ಯಪೂರ್ಣವಾದಂಥ ಸಂಶೋಧನೆಗಳನ್ನು ನಡೆಸಿರ್ತಕ್ಕಂಥವ್ರು. ನಾನು ಸಂಸ್ಕೃತ ಕುಟುಂಬದಿಂದ ಬಂದಿರುವಂಥವನು. ಬಸವಪ್ಪ ಶಾಸ್ತ್ರಿಗಳು ಸಂಸ್ಕೃತ ಶಾಕುಂತಲ ನಾಟಕವನ್ನು ಬರೆದಿರುವಂಥವ್ರು. ನಮ್ಮ ಮುತ್ತಾತ ಶಾಕುಂತಲ ನಾಟಕವನ್ನು ಎಷ್ಟು ಜನ ಇವತ್ತು ಓದ್ತಾ ಇದ್ದಾರೆ? ಸಂಸ್ಕೃತ ಭಾಷೆಯನ್ನು ನಿಮಗೆ ಅರ್ಥವಾಗಲಿಲ್ಲ ಅಂತ ಹೇಳಿ ಸಂಸ್ಕೃತ ಭಾಷೆಯನ್ನು ನಾವು ನಿರಾಕರಿಸುವಂಥದ್ದಲ್ಲ.
ನಿಮಗೆ ಅದು ಬೆಂಬಲವಾಗಿ ಬರಲಿಲ್ಲ ಅಂತ ಒಂದು ಧರ್ಮವನ್ನು ನಿರಾಕರಿಸುವಂಥದ್ದಲ್ಲ. ನಿಮಗೆ ಇಷ್ಟವಾಗಲಿಲ್ಲ ಅಂತ ಹೇಳಿ ಯಾರೋ ಒಬ್ಬ ವ್ಯಕ್ತಿಯನ್ನು ನೀವು ನಿರಾಕರಿಸುವಂಥದ್ದಲ್ಲ. ನಾವು ಎಷ್ಟರ ಮಟ್ಟಿಗೆ ಪ್ರಭುತ್ವವನ್ನು, ಧರ್ಮವನ್ನು ಮತ್ತು ಭಾಷೆಯನ್ನು ನಾವು ನಮ್ಮ ಸ್ವಾತಂತ್ರ್ಯಕ್ಕೆ, ನನ್ನ ಆತ್ಮಾಭಿಮಾನವನ್ನು ಬೆಳೆಸಲಿಕ್ಕೆ ನಾನು ಅದನ್ನು ತೆಗೆದುಕೊಳ್ತೀನಿ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಹೀಗಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಪಂಪನನ್ನು ಒಂದು ಉದಾಹರಣೆ ಕೊಟ್ಟೆ. ಆದರೆ ಪ್ರಭುತ್ವಕ್ಕೆ ಅಧೀನನಾದಂಥ ರನ್ನ ಏನು ಮಾಡ್ದ ಅಂತ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಯಾತಕ್ಕೆ ರನ್ನನ ಗದಾಯುದ್ಧವನ್ನು ಓದುವಾಗ ನಿಮಗೆ ಅಲ್ಲಿ ಕ್ರೂಯಲಿಸಮ್ ಕಾಣಿಸುತ್ತೆ, ಕ್ರೌರ್ಯ. ರನ್ನನ ಗದಾಯುದ್ಧದಲ್ಲಿ ಕ್ರೌರ್ಯ ಕಾಣಿಸ್ತಿರುತ್ತೆ. ಇವತ್ತು ನಮ್ಮ ಮಧ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಅದನ್ನೇ. ಯಾಕೆಂದರೆ ರನ್ನ ಅನ್ನುವಂಥ ಕವಿಗೆ ಆಶ್ರಯವನ್ನು ಕೊಟ್ಟಂಥ ಕವಿ ಮೂಲತಃ ಅವನು ಕ್ರೂರಿ, ಇರಿವ ಬೆಡಂಗ. ತನ್ನ ಸಹೋದರರನ್ನು ಕೊಂದಂಥವರನ್ನು ಹೋಗಿ ಶಿರಶ್ಛೇದನ ಮಾಡಿ ಬರ್ತಕ್ಕಂಥ ಒಬ್ಬ ಅರಸ. ಅದು ಆ ಚರಿತ್ರೆ ನಮಗೆ ಗೊತ್ತಿಲ್ಲದೆ ಇದ್ದಾಗ ರನ್ನನ ಗದಾಯುದ್ಧವನ್ನು ನಾವು ಬಹಳಷ್ಟು ಆಪ್ಯಾಯಮಾನವಾಗಿ ಓದ್ತೀವಿ. ರನ್ನ ಯಾತಕ್ಕೆ ಗದಾಯುದ್ಧವನ್ನು ಅತ್ಯಂತ ಕ್ರೂರವಾಗಿ ಅದನ್ನು ವರ್ಣನೆ ಮಾಡ್ತಾನೆ ಅಂತಂದರೆ ಆಶ್ರಯದಾತನ ಪ್ರಭಾವ. ಪಂಪ ಯಾತಕ್ಕೆ ಗೆಲ್ಲುವ ಕಥನವನ್ನು ಮಾಡಿದ ಪಂಪ ಭಾರತವನ್ನು. ಪಂಪ ಭಾರತ ಗೆಲ್ಲುವ ಕಥನ. ಒಂದು ಯುದ್ಧ ಕೂಡ ಅದು ಗೆಲ್ಲಬೇಕು, ಯುದ್ಧ ಕೊಲ್ಲುವಂಥದ್ದಲ್ಲ. ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಳ್ತಿರ್ತಕ್ಕಂಥದ್ದು ಗೆಲ್ಲುವ ಕಥನವನ್ನು ಹೇಳ್ತಾನೆ. ಅರ್ಜುನ, ದುರ್ಯೋಧನ ಮೊದಲಾದವರು, ಕರ್ಣ, ಇವರಲ್ಲಿ ನೀನು ಸಾಮರ್ಥ್ಯ ಇಟ್ಟುಕೊಂಡು. ಆದರೆ ರನ್ನ ಗದಾಯುದ್ಧದಲ್ಲಿ ಕೊಲ್ಲುವ ಕಥನವನ್ನು ಹೇಳ್ತಾನೆ. ದುರ್ಯೋಧನ ತೊಡೆಮುಳುವ ಪ್ರಸಂಗದಲ್ಲಿ ಎಷ್ಟೊಂದು ವಿವರಗಳನ್ನು ಕೊಡ್ತಾನೆ ಇದ್ರದ್ದು ಅಂತ. ಆದರೆ ನಮ್ಮ ಯಾವ ಕವಿಯೂ ಕೂಡ ಪ್ರಭುತ್ವಕ್ಕೆ ಒಳಗಾಗಿ ಜೀವನ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ಅವರು ಮರೀಲಿಲ್ಲ ಅನ್ನುವಂಥದ್ದು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಪಂಪನಾಗಲಿ ರನ್ನನಾಗಲಿ ಇಂಥದ್ದೇ ಒಂದು ಪ್ರಭುತ್ವಕ್ಕೆ ಉತ್ತರವನ್ನು ಕೊಟ್ಟಂಥವ್ರು ಯಾರು ಅಂದರೆ ನಮ್ಮ ವಚನಕಾರರು, 12ನೇ ಶತಮಾನದ ವಚನಕಾರರು. ಒಂದೇ ಒಂದು ಮಾತನ್ನು ಹೇಳ್ತೀನಿ ನಾನು. ಶರಣರ ಒಂದು ತತ್ವನಿಷ್ಠೆ ಇದೆಯಲ್ಲ, ಅದು ನಿಷ್ಠೂರವಾದದ್ದು, ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಬಸವಣ್ಣನವರು ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ಅನ್ನುವಂಥ ವಚನದಲ್ಲಿ ಬಿಜ್ಜಳನ ಭಂಡಾರವೆನಗೇ ಕಯ್ಯ ಅನ್ನುವಂಥ ಒಂದು ವಿರೋಧವನ್ನು ಅವರು ವ್ಯಕ್ತಪಡಿಸಿದ್ರಲ್ಲ. ಆ ಹಿನ್ನೆಲೆಗಳನ್ನು ಗಮನಿಸಿದ್ರೆ ಇಂಥದ್ದೇ ಒಂದು ಪ್ರಭುತ್ವಕ್ಕೆ ಉತ್ತರವನ್ನು ಕೊಡ್ತಾ, ಪ್ರತಿರೋಧವನ್ನು ಒಡ್ತಾ, ನಮ್ಮ ಸೃಜನಶೀಲತೆಯನ್ನು, ನಮ್ಮ ಪ್ರತಿಭೆಯನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಬಹಳಷ್ಟು ಜನ ಮಾಡೋದು. ಕನಕದಾಸರ ಒಂದು ಕೀರ್ತನೆಯನ್ನು ನಾವು ಸುಮ್ಮನೆ ನೋಡಬೇಕು. ಬಾಗಿಲುಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತ ಪದೇ ಪದೇ ಹೇಳ್ತಿರ್ತೀರಿ ನೀವು. ಹೌದಲ್ಲ? ಕನಕದಾಸರ ಪ್ರತಿರೋಧವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಯಾಕೆಂದರೆ ನಾವೆಲ್ಲರೂ ಕೂಡ ಇವತ್ತು ಕನ್ನಡ ಸಾಹಿತ್ಯವನ್ನು ಕೇವಲ ಸಾಹಿತ್ಯ ಅಂತ ಮಾತ್ರ ಓದ್ತಾ ಇದ್ದೇವೆ. ಆದರೆ ಸಾಹಿತ್ಯದ ಒಳಗೆ ಹುದುಗಿರ್ತಕ್ಕಂಥ ಒಂದು ಚರಿತ್ರೆಯ ನಿಜ ಯಾವುದು, ಸತ್ಯ ಯಾವುದು ಅಂತ ನಾವು ತಿಳ್ಕೊಂಡಿಲ್ಲ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವರಿ ಭಾರಿ ಚೆನ್ನಾಗಿ ಹಾಡ್ತಾ ಇರಬೇಕಾದ್ರೆ ಕೇಳ್ಕೊಂಡಿರ್ತಾರೆ. ಆದರೆ ಪ್ರತಿರೋಧ ಇರೋದು ದೈನ್ಯತೆ ಅಲ್ಲ ಯಾವುದು, ದಾಸ್ಯ ಯಾವುದು, ಬಿಡುಗಡೆ ಯಾವುದು ಅನ್ನತಕ್ಕಂಥದ್ರ ಬಗ್ಗೆ ಕನಕದಾಸರು ಹೇಗೆ ಯೋಚನೆ ಮಾಡ್ತಿದ್ದಾರೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯ ಕೀರ್ತನೆ ಕನಕದಾಸರು ದೇವರನ್ನು ಬೇಡ್ತಿದ್ದಾನೆ ಅಂತ ನಾವು ಭಾವಿಸ್ಕೊಳ್ತೀವಿ. ಸ್ವಾಮೀಜಿಯವರೇ, ಕನಕದಾಸರು ದೇವರ ಎದುರಿಗೆ ನಿಂತು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವಂತ ಕೇಳ್ತಿದ್ದಂತೆ. ಆ ಧ್ವನಿ ಅಲ್ಲ ಅದು. ಮೊದಲು ಬಂಧಿತ ಆಗಿರ್ತಕ್ಕಂಥವನು ದೇವರು, ನೀನು ಮೊದಲು ಬಿಡುಗಡೆ ಆಗ್ಬಿಟ್ಟು ಬಾ ಅಂತ ಹೇಳ್ತಿದ್ದಾನೆ ಕನಕದಾಸ. ನೋಡ್ರಿ, ಯೋಚನೆಯನ್ನು ಮಾಡಿ ಆ ಕೀರ್ತನೆಯಲ್ಲಿ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು. ಬಾಗಿಲನ್ನು ತೆಗಿಬೇಕಿರ್ತಕ್ಕಂಥವ್ರು ಯಾರು? ಹೊರಗಿನವರಲ್ಲ. ಬಂದಿ ಆಗಿರ್ತಕ್ಕಂಥ ಭಗವಂತನಿಗೆ ಹಾಕ್ತಿರುವಂಥ ಪ್ರಶ್ನೆ ಅದು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ಇಂಥ ಪ್ರತಿರೋಧಗಳು ನಮ್ಮ ಕನ್ನಡ ಸಾಹಿತ್ಯದೊಳಗಡೆ ಪ್ರಭುತ್ವಕ್ಕೆ, ರಾಜಕೀಯ ಪ್ರಭುತ್ವಕ್ಕೆ, ಧರ್ಮ ಪ್ರಭುತ್ವಕ್ಕೆ, ಸಂಸ್ಕೃತ ಭಾಷೆ ಇತ್ತಲ್ಲ, ಭಾಷೆ ನಿಯಂತ್ರಣಕ್ಕೆಲ್ಲ ಉತ್ತರಗಳನ್ನು ಕಂಡುಕೊಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ನುಡಿ ಹಬ್ಬ ಅನ್ನತಕ್ಕಂಥದ್ದನ್ನು ನಾವು ಬರೀ ನುಡಿಯಾಗಿ ನಾವು ಸುಮ್ಮನೆ ಬಳಸತಕ್ಕಂಥದ್ದಲ್ಲ. ಇವತ್ತು ನಾವು ಕನ್ನಡವನ್ನು ಉಳಿಸಿ 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 ಅಂತ ಹೇಳ್ತಿರ್ತೀವಲ್ಲ, ಬೆಳೆಸೋರು ಯಾರು ಅನ್ನುವಂಥ ಪ್ರಶ್ನೆ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿರ್ತಕ್ಕಂಥ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಬೇಕು. ಚರಿತ್ರೆ ನಮ್ಮ ಸಮಕಾಲೀನ ಸಂದರ್ಭದ ಧ್ವನಿಗಳನ್ನು ಹೇಗೆ ಹೇಳ್ತಿರುತ್ತೆ ಅನ್ನುವಂಥದ್ದನ್ನು ನೀವು ಸ್ಪಷ್ಟ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳು. ಹೀಗಾಗಿ
ಸಾಹಿತ್ಯದ ಓದು ಪಂಪ ಹೇಳಿದಾಗೆ ಬಹಳಷ್ಟು ಗಂಭೀರವಾದದ್ದು, ಅದು ವಾಚ್ಯವಾದದ್ದಲ್ಲ ಅಂತ ಹೇಳಿ ಈ ಅವಕಾಶಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ನಮಸ್ಕರಿಸ್ತೀನಿ.